ದುಬೈನಿಂದ ಚಿನ್ನ ಸಾಗಣೆ ಮಾಡುತ್ತಿದ್ದ ನಟಿ ರನ್ಯಾ ವಿಮಾನ ನಿಲ್ದಾಣದಿಂದ ತಪಾಸಣೆ ಇಲ್ಲದೆ ಹೊರಗೆ ಬರಲು ತನ್ನ ಮಲತಂದೆ ರಾಮಚಂದ್ರ ರಾವ್ ಹೆಸರು ಬಳಸಿಕೊಳ್ತಿದ್ಲು. ವಿಮಾನ ನಿಲ್ದಾಣದಿಂದ ರನ್ಯಾಳನ್ನ ಹೊರಗೆ ಕರೆತರಲು ಓರ್ವ ಕಾನ್ಸ್ಟೇಬಲ್ ಇರ್ತಾ ಇದ್ದ. ರನ್ಯಾ ಹಿರಿಯ ಪೊಲೀಸ್ ಅಧಿಕಾರಿಯ ಮಗಳು ಅಂತ ಹೇಳಿ ರನ್ಯಾಳನ್ನ ತಪಾಸಣೆ ಇಲ್ಲದೆ ವಿಮಾನ ನಿಲ್ದಾಣದಿಂದ ಹೊರಗೆ ಕರೆದುಕೊಂಡು ಬರ್ತಿದ್ದ. ಬುಧವಾರ ರನ್ಯಾ ಬರೋಬ್ಬರಿ 14 ಕೆಜಿ ಚಿನ್ನದ ಬೆಲ್ಟ್ ಅನ್ನ ಮೈಗೆ ಸುತ್ತಿಕೊಂಡು ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾಳೆ. ಈ ವೇಳೆ ಕಾನ್ಸ್ಟೇಬಲ್ ಬಸವರಾಜು ಎಂದಿನಂತೆ ರನ್ಯಾಳ ಅಪ್ಪನ ಹೆಸರು ಹೇಳಿ ಆಕೆಯನ್ನ ತಪಾಸಣೆ ಇಲ್ಲದೆ ಹೊರಗೆ ಕರೆತರಲು ಮುಂದಾಗಿದ್ದಾನೆ. ರನ್ಯಾ ಇನ್ನೇನೋ ವಿಮಾನ ನಿಲ್ದಾಣದ ಹೊರಗೆ ಬಂದ್ಬಿಟ್ಟೆ ಅಂದ್ಕೊಂಡಿದ್ದ ರನ್ಯಾ ಎದುರು ಡಿಆರ್ಐ ಅಧಿಕಾರಿಗಳು ಪ್ರತ್ಯಕ್ಷವಾಗಿದ್ದಾರೆ. ಡಿಆರ್ಐ ಅಧಿಕಾರಿಗಳು ಚಿನ್ನದ ಸಮೇತ ರನ್ಯಾಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಇನ್ನು ರನ್ಯಾ ಬಂಧನದ ವೇಳೆ ಆಕೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದು ಯಾವುದೇ ಹೆದರಿಕೆ ಕಾಣಿಸ್ತಿಲ್ಲ. ಬದಲಿಗೆ ರನ್ಯಾ ನಟಿ ಮೈಯಲ್ಲಿ ಅಡಗಿಕೊಂಡಿದ್ದ ಚಿನ್ನವನ್ನ ಕಂಡು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಎನ್ನಲಾಗಿದೆ. ಚಿನ್ನ ಕಳ್ಳ ಸಾಗಾಣೆ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಜೈಲು ಸೇರಿದ ಬಗ್ಗೆ ತಂದೆ ಡಿಜಿಪಿ ರಾಮಚಂದ್ರ ರಾವ್ ಆಘಾತ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಈಗ ಮಗಳು ನಮ್ಮ ಜೊತೆಗಿಲ್ಲ, ಗಂಡನ ಜೊತೆ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದಾಳೆ ಎಂದಿದ್ದಾರೆ. ಮಾಧ್ಯಮಗಳ ಮೂಲಕ ಘಟನೆ ಬಗ್ಗೆ ನನಗೆ ಮಾಹಿತಿ ಗೊತ್ತಾದಾಗ ನಾನು ಆಘಾತಗೊಂಡಿದ್ದೇನೆ. ನನಗೆ ಈ ಬಗ್ಗೆ ಏನೊಂದು ಗೊತ್ತಿರಲಿಲ್ಲ. ಎಲ್ಲ ಅಪ್ಪಂದಿರಂತೆ ನನಗೂ ಆಘಾತವಾಯಿತು. ಅವಳು ನಮ್ಮ ಜೊತೆ ವಾಸಿಸ್ತಾ ಇಲ್ಲ, ತನ್ನ ಗಂಡನೊಂದಿಗೆ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದಾಳೆ. ಅವರಿಬ್ಬರ ನಡುವೆ ಏನೋ ಕೌಟುಂಬಿಕ ಸಮಸ್ಯೆ ಇರಬಹುದು. ಕಾನೂನು ತನ್ನ ಕೆಲಸ ಮಾಡುತ್ತದೆ. ನನ್ನ ವೃತ್ತಿ ಜೀವನದಲ್ಲಿ ಕಪ್ಪು ಚುಕ್ಕೆಗಳಿಲ್ಲ. ಇದಕ್ಕಿಂತ ಹೆಚ್ಚು ನಾನು ಏನನ್ನೂ ಹೇಳುವುದಿಲ್ಲ. ಬೆಂಗಳೂರಿನಲ್ಲಿ ವೈಟ್ ಅಂಡ್ ಬ್ಲಾಕ್ ದಂಧೆ ಹೆಸರಿನಲ್ಲಿ ದರೋಡೆ ನಡೆಸಿದ ಪ್ರಕರಣದಲ್ಲಿ 3 ಆರೋಪಿಗಳನ್ನ ವಿದ್ಯಾರಣ್ಯಪುರ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಶ್ರೀನಿವಾಸ್ ಎಂಬಾತ ಜಯಚಂದ್ರ ಎಂಬುವರನ್ನ ಬೆಂಗಳೂರಿಗೆ ಕರೆಸಿಕೊಂಡಿದ್ದಾರೆ. ನಗದು ರೂಪದಲ್ಲಿ 1 ಕೋಟಿ ಕೊಟ್ಟರೆ ಅದನ್ನ 1,20,00,000 ವೈಟ್ ಮನಿ ಕೊಡುತ್ತೇನೆ ಎಂದು ನಂಬಿಸಿದ್ದಾರೆ. ಬಳಿಕ 1 ಕೋಟಿ ನಗದು ಸಮೇತ ಜಯಚಂದ್ರ ಶ್ರೀನಿವಾಸರನ್ನ ಭೇಟಿಯಾಗಿದ್ದಾರೆ. ಜಯಚಂದ್ರ ಭೇಟಿಗೆ ಶ್ರೀನಿವಾಸ್ ಅಂಬರೀಶ್, ಮಾರ್ಟಿನ್, ರವಿ, ವೆಂಕಟೇಶ್ ಎಂಬುವರನ್ನ ಕರೆತಂದಿರ್ತಾನೆ. ಜಯಚಂದ್ರ ಹಣ ನೀಡುವ ಮುನ್ನ ಯಾವಾಗ ಹಣ ವಾಪಸ್ ಕೊಡ್ತೀರಾ ಎಂದು ಕೇಳಿದ್ದಾರೆ. ಇದಕ್ಕೆ 2 ದಿನಗಳ ಬಳಿಕ ಅಕೌಂಟ್ಗೆ ಹಣ ಹಾಕ್ತೇವೆ ಅಂತ ಶ್ರೀನಿವಾಸ್ ಹೇಳಿದ್ದಾರೆ. ಅನುಮಾನಗೊಂಡ ಜಯಚಂದ್ರ ಈಗಲೇ ಖಾತೆಗೆ ಹಣ ಹಾಕಿದ್ರೆ ಮಾತ್ರ ಹಣ ಕೊಡುತ್ತೇನೆ ಎಂದಿದ್ದಾರೆ. ಈ ವೇಳೆ ಆರೋಪಿಗಳು ಹಣ ಕಿತ್ಕೊಂಡು ಪರಾರಿಯಾಗಿದ್ದಾರೆ. ಈ ವೇಳೆ ಮಾರ್ಟಿನ್ ಎಂಬಾತನನ್ನ ಹಿಡಿದುಕೊಂಡ ಜಯಚಂದ್ರ 112ಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ತನಿಖೆಗಿಳಿದ ಪೊಲೀಸರು ಪರಾರಿಯಾಗಿದ್ದ ಅಂಬರೀಶ್, ಶ್ರೀನಿವಾಸರನ್ನ ಬಂಧಿಸಿ 98 ಲಕ್ಷ ನಗದು ವಶಪಡಿಸಿಕೊಂಡಿದ್ದಾರೆ. ನಾಪತ್ತೆಯಾಗಿರುವ ಸಚಿನ್, ರವಿ, ವೆಂಕಟೇಶ್ಗಾಗಿ ಹುಡುಕಾಟ ಆರಂಭಿಸಿದ್ದಾರೆ. ತುಮಕೂರಿನ ನಾಮದ ಚಿಲುಮೆಯಲ್ಲಿ ಅನುಮತಿ ಇಲ್ಲದೆ ಚಿತ್ರೀಕರಣ ನಡೆಸ್ತಾ ಇದ್ದ ಚಿತ್ರತಂಡದ ಮೇಲೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕಳೆದ 5 ದಿನಗಳಿಂದ ನಾಮದ ಚಿಲುಮೆಯಲ್ಲಿ ತರುಣ್ ಸುಧೀರ್ ಕ್ರಿಯೇಟಿವ್ ಹೆಸರಿನಲ್ಲಿ ತುಮಕೂರಿನ ನಾಮದ ಚಿಲುಮೆ ಗೇಟ್ ಬಳಿ ಶೂಟಿಂಗ್ ನಡೀತಾ ಇತ್ತು. ನಟಿ ರಕ್ಷಿತಾ ಸಹೋದರ ರಾಣಾ, ಪ್ರಿಯಾಂಕಾ ನಟಿಸ್ತಾ ಇದ್ದ ಸಿನಿಮಾ ಇದಾಗಿದೆ. ದಾಳಿ ವೇಳೆ ಕ್ಯಾರವಾನ್, ಕ್ಯಾಮೆರಾ, ಲೈಟ್, ಕೆಲ ಸಾಮಗ್ರಿ ಪತ್ತೆಯಾಗಿವೆ. ಇನ್ನು ಫೆಬ್ರವರಿ 3ರಂದು ತರುಣ್ ಸುಧೀರ್ ಕ್ರಿಯೇಟಿವ್ಸ್ ಹೆಸರಿನಲ್ಲಿ ಶೂಟಿಂಗ್ಗೆ ಅನುಮತಿ ಪಡೆಯಲು ಅರ್ಜಿ ಹಾಕಲಾಗಿತ್ತು. ಆದರೆ ಇದುವರೆಗೂ ಶೂಟಿಂಗ್ಗೆ ಅನುಮತಿ ನೀಡಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ವೆಂಕಟರಮಣ ಸ್ವಾಮಿ ತಿರುಪತಿ ತಿಮ್ಮಪ್ಪ, ದಯವಿಟ್ಟು ಪ್ರದೀಪ್ ಮತ್ತು ನಾನು ಬೇಗ ಒಂದಾಗಬೇಕು. ಅವನು ನನ್ನನ್ನು ತುಂಬಾ ಇಷ್ಟಪಡಬೇಕು. ನನ್ನ ಬಿಟ್ಟಿರಲು ಆಗದಂತೆ ಮಾಡು. ಹೀಗಂತ ಯುವತಿಯೊಬ್ಬಳು ಚಿಕ್ಕ ತಿರುಪತಿ ಹುಂಡಿಯಲ್ಲೊಂದು ಪ್ರೇಮ ಕೋರಿಕೆ ಪತ್ರ ಬರೆದಿದ್ದಾಳೆ. ಕೋಲಾರದ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ದೇವಾಲಯದ ಹುಂಡಿ ಎಣಿಕೆ ವೇಳೆ ಯುವತಿ ಬರೆದ ಪ್ರೇಮ ಕೋರಿಕೆ ಪತ್ರ ಸಿಕ್ಕಿದೆ. ಆಫೀಸ್ನಲ್ಲಿ ಹಾಗೂ ಹೊರಗೆ ಎಲ್ಲರಿಗಿಂತ ಜಾಸ್ತಿ ನನ್ನನ್ನೇ ಪ್ರೀತಿಸಬೇಕು. ಆದಷ್ಟು ಬೇಗ ನಾವಿಬ್ಬರು ಒಂದಾಗಬೇಕು. ಇಡೀ ಆಫೀಸ್ ಈ ಬಗ್ಗೆ ಮಾತನಾಡಬೇಕು. ನನಗೆ ಅವನ ಮೇಲಷ್ಟೇ ಫೀಲಿಂಗ್ ಇದೆಯೋ ಅದಕ್ಕಿಂತ 7% ಹೆಚ್ಚು ಫೀಲಿಂಗ್ಸ್ ಅವನಿಗೆ ಬರುವಂತೆ ಬೇಗ ಮಾಡುವಂತ ಪತ್ರ ಬರೆದು ಹುಂಡಿಯಲ್ಲಿ ಹಾಕಿ ಯುವತಿ ದೇವರ ಮುಂದೆ ಪ್ರೇಮ ನಿವೇದನೆ ಇಟ್ಟಿದ್ದಾಳೆ. ಕೇಂದ್ರ ಸರ್ಕಾರ ಜನಸಂಖ್ಯೆಯ ಆಧಾರದಲ್ಲಿ ಸಂಸತ್ ಕ್ಷೇತ್ರಗಳ ಮರು ವಿಂಗಡಣೆಗೆ ಚರ್ಚೆ ನಡೆಸ್ತಾ ಇರುವ ವಿಚಾರವಾಗಿ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಸರ್ವಪಕ್ಷ ಸಭೆಯನ್ನ ನಡೆಸಿದ್ದಾರೆ. ತಮಿಳುನಾಡು ಸಿಎಂ ಸ್ಟಾಲಿನ್ ನೇತೃತ್ವದಲ್ಲಿ ಚೆನ್ನೈನಲ್ಲಿ ಸರ್ವಪಕ್ಷ ಸಭೆ ನಡೆದಿದ್ದು, ಪ್ರಮುಖ ವಿರೋಧ ಪಕ್ಷ ಎಐಎಡಿಎಂಕೆ ಮತ್ತು ಮಕ್ಕಳ ನಿಧಿ ಮಯ್ಯಂ ಪಕ್ಷದ ಕಮಲ್ ಹಾಸನ್ ಸೇರಿದಂತೆ ಇತರೆ ವಿಪಕ್ಷಗಳು ಭಾಗಿಯಾಗಿವೆ. ಆದರೆ ಬಿಜೆಪಿ ಗೈರಾಗಿದೆ. ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ವಿಚಾರವಾಗಿ ಚರ್ಚಿಸಿದ ಸ್ಟಾಲಿನ್ 1971ರ ಜನಗಣತಿ ಆಧರಿಸಿ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಲಿ. ಈ ಬಗ್ಗೆ ಪ್ರಧಾನಿ ಮೋದಿ ಭರವಸೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ.
ಇನ್ನು ಕ್ಷೇತ್ರ ವಿಂಗಡಣೆ ವಿಷಯದ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುತ್ತೇವೆ. ಇದರ ಹೋರಾಟವಾಗಿ ದಕ್ಷಿಣ ಭಾರತದ ಜಂಟಿ ಕ್ರಿಯಾ ಸಮಿತಿಯನ್ನ ರಚಿಸುತ್ತೇವೆ. ಕ್ಷೇತ್ರಗಳ ಸಂಖ್ಯೆ ಹೆಚ್ಚಿಸಿದ್ರೆ ನಮಗೆ 22 ಹೆಚ್ಚುವರಿ ಸ್ಥಾನ ಬೇಕು. ಆದ್ರೆ ಪ್ರಸ್ತುತ ಜನಸಂಖ್ಯೆ ಪ್ರಕಾರ ಕೇವಲ 10 ಹೆಚ್ಚುವರಿ ಸ್ಥಾನ ಸಿಗುತ್ತೆ. ಅಂದ್ರೆ ನಾವು 12 ಸ್ಥಾನಗಳನ್ನ ಕಳೆದುಕೊಳ್ತೇವೆ ಅಂದ ಸ್ಟಾಲಿನ್ ತಮಿಳುನಾಡಿನ ರಾಜಕೀಯ ಪ್ರಾತಿನಿಧ್ಯದ ಮೇಲೆ ಇದು ನೇರ ದಾಳಿ ಎಂದಿದ್ದಾರೆ. ಜೊತೆಗೆ ನಾವು ಕ್ಷೇತ್ರ ಪುನರ್ವಿಂಗಡಣೆಯನ್ನ ವಿರೋಧ ಮಾಡುವುದಿಲ್ಲ. ಆದ್ರೆ 2026ರ ಜನಗಣತಿ ಆಧಾರದ ಮೇಲೆ ಪುನರ್ವಿಂಗಡಣೆ ಆಗಬಾರದು. 1971ರ ಜನಗಣತಿ ಆಧಾರದಲ್ಲಿ ಮುಂದಿನ 30 ವರ್ಷಗಳ ಅವಧಿವರೆಗೆ ವಿಂಗಡಣೆ ಆಗ್ಲಿ ಅಂತ ಸರ್ವಪಕ್ಷ ಸಭೆಯಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಆಗ್ರಹಿಸಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪಂಜಾಬ್ನಲ್ಲಿ ಸಾವಿರಾರು ರೈತರು ಮತ್ತೆ ಹೋರಾಟ ಪುನರಾರಂಭಿಸಿದ್ದಾರೆ. ಕಿಸಾನ್ ಸಂಯುಕ್ತ ಮೋರ್ಚಾದಿಂದ ಪ್ರತಿಭಟನಾ ಮೆರವಣಿಗೆ ಹೊರಡಲಾಗಿದ್ದು, ಅಮೃತಸರದಿಂದ ಚಂಡೀಗಢವರೆಗೂ ಮೆರವಣಿಗೆ ನಡೆದಿದೆ. ಆದರೆ ರೈತರು ಚಂಡೀಗಢ ಪ್ರವೇಶಿಸದಂತೆ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ತಡೆದಿದ್ದಾರೆ. ಅನಾರೋಗ್ಯಕ್ಕೀಡಾಗಿ ನಡೆಯಲು ಆಗದ ಪತಿಯನ್ನ ಮಹಿಳೆ ವೀಲ್ಚೇರ್ ಸಿಗದೆ ಬೆನ್ನ ಮೇಲೆ ಹೊತ್ಕೊಂಡು ಸಿಎಂಒ ಕಚೇರಿಗೆ ಬಂದ ಘಟನೆ ರಾಯ್ಬರೇಲಿಯಲ್ಲಿ ನಡೆದಿದೆ. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಉಪಮುಖ್ಯಮಂತ್ರಿ ಬ್ರಿಜೇಶ್ ಪಾಠಕ್ ತನಿಖೆಗೆ ಆದೇಶಿಸಿದ್ದಾರೆ. ಚಾಂಪಿಯನ್ ಟ್ರೋಫಿಯ ಸೆಮಿಫೈನಲ್ಸ್ನಲ್ಲಿ ನ್ಯೂಜಿಲೆಂಡ್ ತಂಡ ದಕ್ಷಿಣ ಆಫ್ರಿಕಾದ ವಿರುದ್ಧ ನಿಗದಿತ 50 ಓವರ್ಗಳಲ್ಲಿ 362 ರನ್ಗಳ ಗುರಿ ನೀಡಿದೆ. ಇದು ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಗಳಿಸಿದ ಅತಿದೊಡ್ಡ ಮೊತ್ತವಾಗಿದೆ. ಸೆಮಿಫೈನಲ್ಸ್ನಲ್ಲಿ ಭಾರತದ ವಿರುದ್ಧ ಸೋತಿದ್ದ ಆಸ್ಟ್ರೇಲಿಯಾಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಏಕದಿನ ಕ್ರಿಕೆಟ್ಗೆ ಆಸ್ಟ್ರೇಲಿಯಾ ಆಟಗಾರ ಸ್ಟೀವ್ ಸ್ಮಿತ್ ವಿದಾಯ ಘೋಷಿಸಿದ್ದಾರೆ. 170 ಏಕದಿನ ಪಂದ್ಯಗಳನ್ನಾಡಿದ 5800 ರನ್ ಗಳಿಸಿರುವ ಸ್ಟೀವ್ ಸ್ಮಿತ್ ದಿಢೀರ್ ನಿವೃತ್ತಿ ಕ್ರಿಕೆಟ್ ಅಭಿಮಾನಿಗಳನ್ನ ಅಚ್ಚರಿಗೆ. ಚಾಂಪಿಯನ್ ಟ್ರೋಫಿಯಲ್ಲಿ ಸೆಮಿಫೈನಲ್ಸ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ ತಂಡ ಗೆದ್ದು ಬೀಗಿದೆ. ಈ ಬಗ್ಗೆ ಮಾತನಾಡಿರುವ ಮಾಜಿ ಆಟಗಾರ ಯುವರಾಜ್ ಸಿಂಗ್ ತಂದೆ ಯೋಗರಾಜ್ ಸಿಂಗ್, ಹಾರ್ದಿಕ್ ಪಾಂಡ್ಯಗೆ ಮಂಡಿ ನೋವು ಕಾಣಿಸಿಕೊಂಡಿದ್ರು ನೋವನ್ನ ಸಹಿಸಿಕೊಂಡು ಉತ್ತಮವಾಗಿ ಆಡಿದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. 2025ರ ಐಪಿಎಲ್ ಆವೃತ್ತಿಗೂ ಮುನ್ನ ಬಿಸಿಸಿಐ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಆಟಗಾರರು ತಂಡದ ಬಸ್ನಲ್ಲೇ ಓಡಾಡಬೇಕು. ಪಂದ್ಯದ ನಂತರ ಪ್ರೆಸೆಂಟೇಷನ್ ವೇಳೆ ತೋಳಿಲ್ಲದ ಜರ್ಸಿಯನ್ನ ಧರಿಸುವಂತಿಲ್ಲ. ಕುಟುಂಬದವರು ಪಂದ್ಯ ಇಲ್ಲದ ಸಮಯದಲ್ಲಿಯೂ ಕುಟುಂಬ ಸದಸ್ಯರು ಡ್ರೆಸ್ಸಿಂಗ್ ರೂಮ್ಗೆ ಪ್ರವೇಶಿಸದಂತೆ ನಿಯಮಾವಳಿಗಳನ್ನು ತಂದಿದೆ.